ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ 10 ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಐಡಿಯಾಸ್ ಹೇಳ್ತಾ ಇದ್ದೀನಿ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಮಾಡಬೇಕಂತ ತುಂಬಾ ಇಷ್ಟ ಇದ್ರೆ ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ 10 ಪ್ರಾಫಿಟಬಲ್ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಐಡಿಯಾಸ್ ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ 10 ಟ್ರಾನ್ಸ್ಪೋರ್ಟೇಷನ್ ಐಡಿಯಾಸ್ ನ ನಿಮ್ಗೆ ಹೇಳಕ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಆ 10 ಪ್ರಾಫಿಟಬಲ್ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಐಡಿಯಾಸ್ ಯಾವುದು ಅಂದ್ರೆ, ಮೊದಲನೇದು ನಂಬರ್ 1 ಈಗ ಸಿಟಿಗಳೆಲ್ಲ ನಡೀತಾ ಇರೋದು ಊಬರ್ ಸರ್ವಿಸ್ ಮತ್ತೆ ಓಲಾ ಸರ್ವಿಸ್. ಇದೆಲ್ಲ ಬಂದ್ಬಿಟ್ಟು ಆಪ್ ಬೇಸ್ಡ್ ಸರ್ವಿಸ್. ನಿಮ್ಗೆ ಯಾವಾಗ ಬೇಕಾದ್ರೂ ಆನ್ ಮಾಡ್ಕೊಳ್ಬಹುದು. ನೀವು ಕಾರನ್ನ ತಗೊಂಡೋಗಿ ನೀವು ನಿಮ್ಮ ಕಾರ್ನ ರೆಂಟಿಗೆ ಬಿಡ್ಬೋದು, ಜನಗಳನ್ನ ಹತ್ತಿಸ್ಕೊಳ್ಬಹುದು, ಅವ್ರ ಡೆಸ್ಟಿನೇಷನ್ ಬಿಡ್ಬೋದು. ನಿಮ್ಗೆ ನೀವು ಎಷ್ಟು ಟ್ರಿಪ್ ಆಗಿರ್ತೀರೋ, ನೀವು ಎಷ್ಟು ದಿನಕ್ಕೆ ಟ್ರಿಪ್ ಮಾಡ್ತೀರೋ ಅದಕ್ಕೆ ತಕ್ಕಂತೆ ನಿಮ್ಗೆ ಹಣ ಸಿಗುತ್ತೆ. ಅರ್ಥಾಯ್ತಲ್ವಾ? ಇದು ಒಂದು ತರ ಬಿಸ್ನೆಸ್. ಇದು ಆಪ್ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂತಾರೆ. ಇದು ಓಲಾ ಜೊತೆಯಲ್ಲಿ ಊಬರ್ ಜೊತೆಯಲ್ಲಿ ನೀವು ಟೈ ಅಪ್ ಮಾಡ್ಕೊಳ್ಬೇಕು. ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಕಮಿಷನ್ ಸಿಗುತ್ತೆ, ನಿಮ್ಗೆ ಉಳಿದಿರೋ ದುಡ್ಡು ನಿಮಗೆ ಸಿಗುತ್ತೆ. ಮತ್ತೆ ಎರಡನೇ ತರ ಏನಂದ್ರೆ ಕಂಪನಿಗಳ ಜೊತೆ ಟೈ ಅಪ್ ಮಾಡೋದು. ನಿಮ್ಮ ಕ್ಯಾಬ್ ನ ಒಂದು ಕಂಪ್ನಿಗೆ ಟೈ ಅಪ್ ಮಾಡಿದ್ರೆ ಆ ಕಂಪ್ನಿ ಅವ್ರು ಏನ್ ಮಾಡ್ತಾರೆ, ಅವ್ರ ಎಂಪ್ಲಾಯೀಸ್ ನ ನಿಮ್ಮ ಕಾರಲ್ಲಿ ಕುಳಿಸ್ಬಿಟ್ಟು ಅವರ ಮನೆಗೆ ಕಳ್ಸೋದಕ್ಕೆ ಹೇಳ್ತಾರೆ. ನೀವೇನ್ ಮಾಡ್ಬೇಕಂದ್ರೆ ಅವ್ರ ಮನೆಯಿಂದ ಆಫೀಸ್ ಪಿಕ್ ಮಾಡ್ಬೇಕು, ಮತ್ತೆ ಆಫೀಸ್ ಇಂದ ಮನೆಗೆ ಕಳಿಸ್ಬೇಕು. ಇದು ಎರಡನೇ ತರ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್. ಮೂರನೇ ತರ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂದ್ರೆ, ಈಗ ಕೆಲವರಿಗೆ ಒಂದು 200 ಕಿಲೋಮೀಟರ್ ದೂರ ಒಂದು ಬೇರೆ ಊರಿಗೆ ಹೋಗ್ಬೇಕು, ಅವ್ರ ಫಂಕ್ಷನ್ಗೆಲ್ಲ ಹೋಗ್ಬೇಕು, ಅವ್ರ ಊರಿಗೆ ಹೋಗ್ಬಿಟ್ಟು ಒಂದು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಅಂತವ್ರಿಗೆ ನೀವು ಔಟ್ ಸ್ಟೇಷನ್ ರೆಂಟಲ್ ಕಾರ್ಸ್ ಕೊಡ್ಬೋದು. ಔಟ್ ಸ್ಟೇಷನ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ಒಂದು ಕಾರ್ ತಗೊಂಡೋಗಿ ಬೇರೆ ಊರಿಗೆ ಹೋಗ್ಬಿಟ್ಟು ಮತ್ತೆ ಬರೋದು. ಇದು ಮೂರನೇ ತರ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್. ಮತ್ತೆ ನಾಲ್ಕನೇ ತರ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಏನಂದ್ರೆ, ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಈ ತರ ಸಾಕಷ್ಟು ಇ ಕಾಮರ್ಸ್ ಕಂಪ್ನಿಗಳು ಬಂದಿದೆಯಲ್ವಾ, ಅವ್ರ ಮೆಟೀರಿಯಲ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡೋದು, ಮತ್ತೆ ಅವ್ರ ಪ್ರಾಡಕ್ಟ್ಸ್ ನ ಕಸ್ಟಮರ್ಗೆ ಡೆಲಿವರ್ ಮಾಡೋದು, ಆ ಪ್ರಾಡಕ್ಟ್ ನ ಅವರ ಸೆಂಟರ್ ಇಂದ ಕಸ್ಟಮರ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಆಗ ಅವ್ರಿಗೆ ವೆಹಿಕಲ್ಸ್ ಬೇಕಾಗುತ್ತೆ, ಅವ್ರಿಗೆ ವ್ಯಾನ್ ಬೇಕಾಗುತ್ತೆ, ಟ್ರಕ್ ಬೇಕಾಗುತ್ತೆ. ಆಗ ನೀವು ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ನ ಅವ್ರಿಗೆ ಕೊಡಬಹುದು. ಬಿಸ್ನೆಸ್ ಐಡಿಯಾ ಏನಂದ್ರೆ ಕೊರಿಯರ್ ಸರ್ವಿಸ್. ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ ಜೊತೆ ಟೈ ಅಪ್ ಮಾಡ್ಕೊಂಡು ನೀವು ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಂಡು ಅವ್ರ ಪ್ರಾಡಕ್ಟ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕೊಡ್ಬೋದು, ನೀವು ಡೆಲಿವರಿ ಮಾಡ್ಬೋದು ಕಸ್ಟಮರ್ಗಳಿಗೆ. ಐದನೇ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಅಂದ್ರೆ ಬಿಸ್ನೆಸ್ ಅಂದ್ರೆ ಹೆವಿ ಐಟಮ್ಸ್ ನ, ಹೆವಿ ಗೂಡ್ಸ್ ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಮೂವ್ ಮಾಡೋದು. ಅರ್ಥ ಆಯ್ತಲ್ವಾ? ನಿಮ್ಮ ಹತ್ರ ನೀವು ಲಾರಿ ತಗೊಂಡಿರ್ತೀರಾ, ಇಲ್ಲಾಂದ್ರೆ ಒಂದು ದೊಡ್ಡ ಟ್ರಕ್ ತಗೊಂಡಿರ್ತೀರಾ, ನೀವು ಒಂದು ರೆಂಟಲ್ ಆಗಿ ಇಲ್ಲಾಂದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಮೂವ್ ಮಾಡ್ಬೇಕಂದಾಗ ಎಷ್ಟು ದುಡ್ಡು ಚಾರ್ಜ್ ಮಾಡ್ತೀರಾ, ಅಷ್ಟು ದುಡ್ಡು ಚಾರ್ಜ್ ಮಾಡಿದ್ರೆ ನಿಮ್ಮ ಲಾರಿನ ಯೂಸ್ ಮಾಡ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅವರು ಐಟಮ್ಸ್ ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ಬಹುದು. ಇದು ಆರನೇ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಬಿಸ್ನೆಸ್. ಆರನೇ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂದ್ರೆ ಬಸ್ ಸರ್ವಿಸ್. ಯಾಕಂದ್ರೆ ಪ್ರೈವೇಟ್ ಬಸ್ ಸರ್ವಿಸ್ ನೀವು ಆಪರೇಟ್ ಮಾಡಬಹುದು. ಒಂದ್ ಊರಿಂದ ಇನ್ನೊಂದು ಊರಿಗೆ ನೀವು ಒಂದು ಬಸ್ ಸರ್ವಿಸ್ ಕೊಡ್ಬೋದು, ಇಲ್ಲಾಂದ್ರೆ ಒಂದು ಟೂರಿಸ್ಟ್ ತರ ಸರ್ವಿಸ್ ಕೊಡ್ಬೋದು. ನೀವು ಇದಕ್ಕೆಲ್ಲಾನು ಸಾಕಷ್ಟು ಬಂಡವಾಳ ಹಾಕ್ಬೇಕಾಗುತ್ತೆ. ನೀವು RTO ಇಂದ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ನಿಮ್ಮಲ್ಲಿ ಸಾಕಷ್ಟು ಹಣ ಇದ್ರೆ ನೀವು ಕೂಡ ಈ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಏಳನೇ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂದ್ರೆ ಆಂಬುಲೆನ್ಸ್. ನೀವು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಕೊಡ್ಬೋದು. ಒಂದು ಆಂಬುಲೆನ್ಸ್, 2 ಆಂಬುಲೆನ್ಸ್ ನೀವು ಬೈ ಮಾಡಿಬಿಟ್ಟು ನೀವು ಒಂದು ಕಾರಲ್ಲಿ ಆಂಬುಲೆನ್ಸ್ ಮಾಡ್ಬೋದು, ಒಂದು ಮಾರುತಿ ಆಮ್ನಿಯಲ್ಲಿ ಆಂಬುಲೆನ್ಸ್ ಮಾಡ್ಬೋದು, ಇಲ್ಲಾಂದ್ರೆ ದೊಡ್ಡ ವ್ಯಾನ್ ಅಲ್ಲಿ ನೀವು ಆಂಬುಲೆನ್ಸ್ ಮಾಡ್ಕೊಂಡು ನೀವು ಆಂಬುಲೆನ್ಸ್ ನ ನೀವು ರೆಂಟ್ ಆಗಿ ಕೊಡಬಹುದು. ನೀವು ಈ ಬಿಸ್ನೆಸ್ ಅಲ್ಲೂ ನೀವು ಸಾಕಷ್ಟು ಹಣ ಮಾಡ್ಬೋದು. ಕೆಲವು ಕಂಪ್ನಿಗಳ ಜೊತೆ ಟೈ ಅಪ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಕೆಲವು ಹಾಸ್ಪಿಟಲ್ ಜೊತೆ ಟೈ ಅಪ್ ಮಾಡ್ಕೊಂಡ್ರೆ ನೀವು ಇದರಲ್ಲಿ ಸಾಕಷ್ಟು ಇನ್ಕಮ್ ಮಾಡ್ಕೊಳ್ಬಹುದು. ಇದು ಆಂಬುಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್. ಇದು ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಈ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಯೂಸ್ ಮಾಡ್ಕೊಳ್ತಾರೆ ಜನಗಳು. 8ನೇ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಏನಂದ್ರೆ, ಮಕ್ಕಳನ್ನ ಅವ್ರ ಮನೆಯಿಂದ ಸ್ಕೂಲ್ ಕರ್ಕೊಂಡು ಹೋಗೋದು, ಸ್ಕೂಲ್ ಮಕ್ಕಳನ್ನ ಮನೆ ಕರ್ಕೊಂಡು ಬರೋದು. ಈ ಬಿಸ್ನೆಸ್ ನ ನೀವು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಆಗಿ ನೀವು ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಒಂದು ಆಮ್ನಿ ವ್ಯಾನ್ ಇದ್ರೆ, ಇಲ್ಲಾಂದ್ರೆ ಸ್ಮಾಲ್ ವ್ಯಾನ್ ಇದ್ರೆ, ನೀವು ಸ್ಕೂಲ್ಗಳ ಜೊತೆ ಟೈ ಅಪ್ ಮಾಡ್ಕೊಂಡು, ಇಲ್ಲಾಂದ್ರೆ ಪೇರೆಂಟ್ಸ್, ನಿಮ್ ಸುತ್ತಮುತ್ತಲು ಇರೋ ಪೇರೆಂಟ್ಸ್ ಗಳನ್ನೆಲ್ಲಾನು ಮೀಟ್ ಮಾಡಿ
ಯಾವ ಸ್ಕೂಲ್ಗೆ ಹೋಗ್ತಿದಾರೋ ಅವ್ರ ಮಕ್ಕಳನ್ನೆಲ್ಲ ತಿಳ್ಕೊಂಡು ಅವ್ರ ಮಕ್ಕಳನ್ನ ನೀವು ಸ್ಕೂಲ್ ಕರ್ಕೊಂಡು ಹೋಗೋದು, ಸ್ಕೂಲಿಂದ ಮನೆಗೆ ಬಿಟ್ರೆ ನಿಮ್ಗೆ ಈ ಬಿಸ್ನೆಸ್ ಸಾಕಷ್ಟು ಹಣ ಕೊಡುತ್ತೆ. ನೀವು ಇಂಡಿಪೆಂಡೆಂಟ್ ಆಗಿ ಸ್ವಂತ ಬಿಸ್ನೆಸ್ ನ ನೀವು ನಿಮ್ಮ ಹಣದಲ್ಲೇ ನಿಮ್ಮ ಹತ್ರ ಇರೋ ವೆಹಿಕಲ್ ಅಲ್ಲೇ ನೀವು ಖಂಡಿತವಾಗಿ ಮಾಡ್ಕೊಳ್ಬಹುದು. 9ನೇ ಐಡಿಯಾ ಏನಂದ್ರೆ, ನೀವು ಆಟೋ ಬೈ ಮಾಡ್ಬಿಟ್ಟು ನೀವು ಆಟೋನ ರೆಂಟ್ಗಾದ್ರೂ ಕೊಡ್ಬೋದು, ಇಲ್ಲಾಂದ್ರೆ ನೀವು ಸ್ವಂತ ಆಟೋ ಇಟ್ಕೊಂಡು ಓಡಿಸ್ಬೋದು. ಅರ್ಥಾಯ್ತಲ್ವಾ? ನೀವು ಟ್ರಾನ್ಸ್ಪೋರ್ಟೇಷನ್ ನ ಆಟೋನ ಯೂಸ್ ಮಾಡ್ಕೊಂಡು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆದ್ರೂ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ಗೂಡ್ಸ್ ಆಟೋ ಆದ್ರೂ ಇಟ್ಕೊಂಡು ಗೂಡ್ಸ್ ನಾದ್ರೂ ಮೂವ್ ಮಾಡ್ಬೋದು. ಇದು ನಿಮ್ಮ 9ನೇ ಬಿಸ್ನೆಸ್ ಐಡಿಯಾ. ನಿಮ್ಮಲ್ಲಿ ಸ್ವಲ್ಪ ದುಡ್ಡಿದ್ರೆ ನೀವು ಆಟೋ ಬೈ ಮಾಡ್ಬಿಟ್ಟು ನೀವು ಸ್ವಂತ ನಿಮ್ಮ ದುಡಿಮೆ ನಿಮ್ ಕಾಲ ಮೇಲೆ ನೀವು ಖಂಡಿತವಾಗಿ ಈ ಐಡಿಯಾ ಇಟ್ಕೊಂಡು ನೀವು ಖಂಡಿತವಾಗಿ ಮಾಡ್ಬೋದು. 10ನೇ ಐಡಿಯಾ ಏನಂದ್ರೆ, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಕೆಲವರೆಲ್ಲಾನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದಾಗ ಎಲ್ಲಾ ಐಟಮ್ಗಳನ್ನ ಪ್ಯಾಕೇಜ್ ಮಾಡಿ ಕ್ಲೀನ್ ಆಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಅದನ್ನ ಮೂವರ್ಸ್ ಅಂಡ್ ಶೇಕರ್ಸ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಅಂತಾರೆ. ನಿಮ್ಗೂ ಆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಆ ಬಿಸ್ನೆಸ್ ನ ನೀವು ಖಂಡಿತವಾಗಿ ಓಪನ್ ಮಾಡ್ಬೋದು. ಅದಕ್ಕೆ ನಿಮ್ಮ ಹತ್ರ ಒಂದು ಟ್ರಕ್ ಇರಬೇಕು, ಇಲ್ಲಾಂದ್ರೆ ಒಂದು ಸಣ್ಣ ವ್ಯಾನ್ ಇರಬೇಕು, ಮತ್ತೆ ನಿಮ್ಗೆ ಅದನ್ನ ಮೂವ್ ಮಾಡೋದಕ್ಕೆ ಒಬ್ರೋ ಇಬ್ರು ಇಲ್ಲ ಒಂದು 4 ಜನ ಇದ್ರೆ ನೀವು ಖಂಡಿತವಾಗಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ನಾನು ಈ ವಿಡಿಯೋದಲ್ಲಿ ಹೇಳಿರುವ 10 ಪ್ರಾಫಿಟಬಲ್ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಐಡಿಯಾಸ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ಬಿಸ್ನೆಸ್ ಐಡಿಯಾಗಳು ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಸ್ ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ